ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಈ ದಿನ ನಾನು ನಿಮಗೆ ಒಂದು ಸ್ಪೆಷಲ್ ಐಟಮ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದು ಬದನೆಕಾಯಿ ಎಣ್ಗಾಯಿ. ಇದು ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತುಂಬ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ಮೀಡಿಯಮ್ ಗಾತ್ರದ ಬದನೆಕಾಯಿ ಒಂದು 10ರಿಂದ 12, 2 ದೊಡ್ಡ ಗಾತ್ರದ ಈರುಳ್ಳಿ, 3 ದೊಡ್ಡ ಸೈಜಿನ ಟೊಮೊಟೊ, 6 ಬ್ಯಾಡಗಿ ಮೆಣಸಿನ್ಕಾಯಿ, 3 ಹಸಿಮೆಣಸಿನಕಾಯಿ, 2 ಎಸಳು ಕರಿಬೇವಿನ ಸೊಪ್ಪು, 8ರಿಂದ 10 ಬೆಳ್ಳುಳ್ಳಿ ಸುಲಿದಿದ್ದು. ಈ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಹೆಚ್ಚಿ ಸರಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಒಲೆ ಮೇಲೆ ಬಾಣಲೆಗೆ 2 ಟೀ ಸ್ಪೂನು ಕಡಲೆಕಾಯಿ ಎಣ್ಣೆಗೆ ಹಾಕಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದಾದ ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ನಂತರದಲ್ಲಿ 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹುರಿದುಕೊಂಡು ಸ್ವಲ್ಪ ಹೊತ್ತಾದ ನಂತರ 2 ಕರಿಬೇವಿನ ಸೊಪ್ಪಿನ ಹೆಸರನ್ನ ಹಾಕ್ಕೊಂಡೆ. ನೋಡಿ, ಇದಾದ ನಂತರ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದಾದ ನಂತರ ಕಾಯಿ 1 ಕಪ್ ಸೇರಿಸ್ತಾ ಇದ್ದೀನಿ. ಎಲ್ಲ ಹುರ್ಕೊಂಡಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇದಕ್ಕೆ 1 ಗೋಲಿ ಗಾತ್ರದ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಹಾಗೂ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಈಗ ಚೆನ್ನಾಗಿ ರುಬ್ಬಿಕೊಳ್ಬೇಕು. ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ, ನುಣ್ಣಗೆ. ಸೊ ಈಗ ಬದನೆಕಾಯಿನ 4 ಸೀಳು ಸೀಳಬೇಕು. ಇಡೀ ಬದನೆಕಾಯಿ ತೊಗೊಂಡು ನಾನೇನು ತೋರಿಸ್ತಾ ಇದ್ದೀನಿ ಆ ಥರ 4 ಸೀಳು ಸೀಳ್ಕೊಂಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಆ ನೀರಿಗೆ ಹಾಕಬೇಕು. ಇಲ್ಲದೇ ಇದ್ದರೆ ಬದನೆಕಾಯಿದು ಬಣ್ಣ ಚೇಂಜ್ ಆಗುತ್ತೆ, ಕಪ್ಪಾಗಿಬಿಡುತ್ತೆ. ನೋಡಿ, ಈಗ ಮಸಾಲೆ ಇಟ್ಕೊಂಡಿದ್ದೀನಿ. ಇದನ್ನು ಪ್ರತಿಯೊಂದು ಬದನೆಕಾಯಿ ಸೀಳಿದಂಥ ಬದನೆಕಾಯಿ ಒಳಗಡೆ ತುಂಬ್ಕೊತಾ ಇದ್ದೀನಿ. ಸುತ್ತಲೂ ಎಲ್ಲ ಕವರ್ ಮಾಡಬೇಕು. ಇದೇ ಥರ ಪ್ರತಿಯೊಂದು ಬದನೆಕಾಯಿಗೂ ಕೂಡ ಮಸಾಲೆನ ನೀಟಾಗಿ ತುಂಬ್ಕೋಬೇಕು ಒಳಗಡೆ. ನೋಡಿ, ಈಗ ಪೂರ್ತಿ ರೆಡಿಯಾಗಿದೆ. ನೋಡಿ, ಈಗ ಅದೇ ಬಾಣಲೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು 4ರಿಂದ 6 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಈ ತುಂಬಿಸಿದಂಥ ಏನು ಬದನೆಕಾಯಿ ಇದೆ ಅದನ್ನು ಒಂದೊಂದಾಗಿ ಪಕ್ಕ ಜೋಡಿಸಿ ಆ ಎಣ್ಣೆ ಒಳಗಡೆ ಇಡ್ತಾಯಿದ್ದೀನಿ. ನೋಡಿ, ಈಗ ಅದ್ರ ಮೇಲೆ ಮುಚ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ತೆಗೆದು ನೋಡಬೇಕು. ಎಲ್ಲವನ್ನು ತಿರುಗಿಸಿ ಇಡಬೇಕು. ಅದು ಚಿಮಟನ ಉಪಯೋಗಿಸ್ಕೋಬೇಕು, ಯಾಕಂದರೆ ಬಿಸಿ ಇರುತ್ತೆ ತುಂಬ. ಹೀಗೆ ಅದನ್ನು ತಿರುಗಿಸಿ ಮತ್ತೆ ಮುಚ್ಚಿ ಬೇಯಿಸಬೇಕು. ಹೀಗೆ 1-2-3 ಬಾರಿ ಮಾಡಬೇಕಾಗತ್ತೆ, ಏಕೆಂದರೆ ಅದು ಇಡೀ ಬದನೆಕಾಯಿಗಿರೋದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ, ಹೀಗೆ 2-3 ಸಲ ಅದನ್ನು ತೆಗೆದು ನೋಡಿ, ತಿರುಗಿಸಿ ಹಿಂದೆ ಮುಂದೆ ತಿರುಗಿಸಿ ಯಾವುದು ಬೆಂದಿದೆ ಯಾವುದು ಬೆಂದಿಲ್ಲ ಅಂತ ಚೆಕ್ ಮಾಡಿ ಮಾಡಬೇಕಾಗತ್ತೆ. ನೋಡಿ, ಈ ಥರದಲ್ಲಿ ಮುಚ್ಚಿ ಬೇಯಿಸಿದ ನಂತರ ಈಗ ನೋಡಿ, ಇದು ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಆ ಚಿಮಟದಲ್ಲಿ ಅದನ್ನು ಪ್ರೆಸ್ ಮಾಡಿದಾಗ ಅದು ಮೃದುವಾಗಿರುತ್ತೆ. ಈಗ ರೆಡಿಯಾಗಿದೆ ಇದು. ಇದಕ್ಕೀಗ ನಾವು ಏನು ತಿರುವಿಟ್ಕೊಂಡಿದ್ವಿ ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲಾದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ನೀರು ಹೆಚ್ಚು ಹಾಕ್ಕೊಳ್ಳೋಕೆ ಹೋಗಬೇಡಿ. ತಿರುವಿದ ಮಸಾಲೆ ಮಿಕ್ಸಿ ತೊಳೆಯುವಾಗ ಏನಿದೆ ಅಷ್ಟೇ ನೀರು. ಈಗ ಅದನ್ನು ಚೆನ್ನಾಗಿ ಬದನೆಕಾಯಿ ಜೊತೆ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಬಿಡಿ. ಈಗ ನೋಡಿ, ಇದು ಕುದೀತಾ ಇದೆ. ಒಳ್ಳೆ ಅರೋಮಾ, ಅದರದ್ದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಮಸಾಲೆ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಕುದೀತಾ ಅದೊಂದು ರೀತಿ ಗೋಲ್ಡನ್ ಕಲರ್ ಬರುತ್ತೆ. ಜೊತೆಗೆ ಅದು ಹಬೆ ಆಡುತ್ತೆ ಒಂದು ರೀತಿ. ನೋಡಿ, ಕಾಣಿಸ್ತಾ ಇದೆ ನನ್ನ ವಿಡಿಯೋದಲ್ಲಿ.
ನೋಡಿ ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಹೀಗೆ ಒಂದು 2-3 ಸಲ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಮಸಾಲೆ ಅದ್ರ ಜೊತೆ ಕೂಡ್ಕೊಳ್ಳುತ್ತೆ. ನೋಡಿ ವೀಕ್ಷಕರೇ, ಈಗ ಬದನೆಕಾಯಿ ಮಸಾಲೆ ರೆಡಿಯಾಗಿದೆ. ಸ್ನೇಹಿತರೆ, ಈಗ ನೋಡಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಈ ಚಪಾತಿ ಜೊತೆ ನೀವು ಎಣ್ಗಾಯಿನ ಹಾಕ್ಕೊಂಡು ಸವಿತಾ ಇದ್ದರೆ ಭಾನುವಾರದ ಒಂದು ಮಜಾ ಸಿಗುತ್ತೆ. ನೋಡಿ ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ, ನನ್ನ ಚಾನಲ್ ಇಷ್ಟವಾದಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದೆ ವಿಶೇಷವಾದಂತಹ ತಿಂಡಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.